ಸಮಸ್ಯೆ ಅದೆಲ್ಲ ಬಿಟ್ಬಿಡಿ ಹೋರಾಟಗಾರ್ತಿಗೆ ನೀನು ಸರ್ ನಾವು ಡಾಕ್ಟರ್ ಸರ್ ಏನ್ ನೋಡಿದ್ದೀರಾ ನೀವು ಏನ್ ನೋಡಿದ್ದೀರಾ ಸರ್ ನೀವು ಏನ್ ನೋಡಿದ್ದೀರಾ ಏನ್ ನೋಡಿದ್ದೀರಾ ನೀವು ಏನ್ ನೋಡಿದ್ದೀರಾ ಏನೋ ನಮ್ಗೆ ನೋಡಿದ್ದೀರಾ ಅಂತ ಏನ್ ನೋಡಿದ್ದೀರಾ ನೀವು ಏನೋ ನಮ್ಗೆ ನೋಡಿಲ್ಲ ನೋಡಿ ನಿಮ್ಮನ್ನು ನೋಡಿದ್ದೀರಿ ಸರ್ ನಾವು ನೋಡಿದ್ದೀರಿ ಸರ್ ನಾವು ನೀವು ನಾವು ಅಂತ ಮಾತಾಡ್ತೀವಿ ನೀನು ನಾವು ಅಂತ ಮಾತಾಡ್ತಾರೆ ನಮಗೆ ಏನ್ ಸರ್ ನಮ್ಮನ್ನು ನೀನು ಹೋಗು ಅನ್ನೋದು. ಮಹಿಳಾ ರಾಜ್ಯಾಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಏನು ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನು ಕರೆಸಿದ್ದೀವಿ ಅಂತ ಹೇಳಿದ್ರೆ, ಹಾಸ್ಪಿಟ್ಲಲ್ಲಿ ಆಗ್ತಾರಂಥ ಅನ್ಯಾಯ. ಹಾಸ್ಪಿಟ್ಲಲ್ಲಿ ಒಂದು ವೈದ್ಯ ನಾರಾಯಣ ಅಂತಲೂ ಹೇಳ್ತಾರೆ, ಹಾಸ್ಪಿಟ್ಲಲ್ಲಿ ನಮ್ಮನ್ನು ಉಳಿಸ್ತಾರೆ ಅಂತೇಳಿ ನಾವು ಡಾಕ್ಟರ್ಸ್ ನಂಬಿ ನಾವು ಇಲ್ಲಿ ಬರ್ತೀವಿ. ಅಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನು ಉಳಿಸೋವಂಥ ಕೆಲಸ ಮಾಡ್ದೇನೆ ಸಾಯಿಸೋವಂಥ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರೆಗ್ನೆಂಟ್ ಲೇಡಿ ವರಲಕ್ಷ್ಮಿ ಅಂತೇಳಿ ಯುಗಾದಿ ಹಬ್ಬದ ಟೈಮಲ್ಲಿ ಬಂದು PES ಕಾಲೇಜ್ ಏನಿಲ್ಲಿದೆ ನಮ್ಮ ಕೋನಪ್ಪನಗರ ಎಲೆಕ್ಟ್ರಾನ್ ಸಿಟಿ ನಿಯರ್ ಬೈ ಇದೆ ಹಾಸ್ಪಿಟಲ್ PES ಕಾಲೇಜ್ ಅಂತೇಳಿ. ಅಲ್ಲಿ ಹುಡುಗಿ 8 ತಿಂಗಳವರೆಗೂ ಒಂಗ್ಸಂದ್ರದಲ್ಲಿ ಚೆಕಪ್ಸ್ ಎಲ್ಲ ಮಾಡಿ ಪೇಯ್ನ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಳ್ಳೆ ಹಾಸ್ಪಿಟಲು ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಈ ಹಾಸ್ಪಿಟ್ಲು ಬಂದಿರ್ತಾಳೆ. ಬಂದಿದ್ದಾಗ ಡಾಕ್ಟ್ರು ಅಲ್ಲಿ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿದ್ದ ಆದಮೇಲೆ ಏನಾಗಿದೆ ಅಂತ ಕೇಳಿದಾಗ ನನಗೆ ಪೇಯ್ನ್ ಆಗ್ತಾ ಇದೆ ಅಂತ ಏನೋ ಕೇಳಿದಾಳೆ. ಹೌದಾ, ಪೇಯ್ನ್ ಆಗ್ತಾ ಇದೆಯಮ್ಮ, ಸರಿ ಆಯಿತು, ಏನೋ ಚೆಕಪ್ ಮಾಡಿ ಅವ್ರಿಗೆ ಡೇಟ್ ಬಂದು ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ, ಮಾರ್ಚಲ್ಲೇ ಅಡ್ಮಿಟ್ ಮಾಡ್ಕೋತಾರೆ. ಡೆಲಿವರಿ ಡೇಟ್ಗಿಂತ 1 ತಿಂಗಳು ಮುಂಚಿತವಾಗಿ ಆ ಹುಡುಗಿನ ಅಡ್ಮಿಟ್ ಮಾಡ್ಕೋತಾರೆ. ಅಡ್ಮಿಟ್ ಮಾಡ್ಕೊಂಡಾಗ ಅವಳು ಸರಿ ಆಯಿತು ಇವತ್ತು ಅಡ್ಮಿಟ್ ಆಗಲೇಬೇಕು ಅಂತ ಅವ್ರು ಕೇಳ್ತಾರೆ ಡಾಕ್ಟ್ರು. ಇಲ್ಲ ಮೇಡಮ್, ನಾನು ಅಡ್ಮಿಟ್ ಆಗಕ್ಕೆ ಬಂದಿಲ್ಲ, ಇನ್ನೂ ಅಡ್ಮಿಟ್ ಆಗೋಕ್ಕಿನ್ನೂ 1 ತಿಂಗಳು ನನಗೆ ಟೈಮ್ ಇದೆ, ಸೊ ಹಾಗಾಗಿ ನಾನು ಬಟ್ಟೆ ಎಲ್ಲ ತೊಗೊಂಡು ನಾನು ನೆಕ್ಸ್ಟ್ ವೀಕಲ್ಲಿ ಬಂದು ಅಡ್ಮಿಟ್ ಆಗ್ತೀನಿ ಅಂದಾಗ ಫೋರ್ಸಬಲ್ ಆಗಿ ಡಾಕ್ಟರ್ ಇಲ್ಲ, ನೀನೇನಾದರೂ ಅಡ್ಮಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಿನ್ನ ಮಗು ಹೊಟ್ಟೋಗುತ್ತೆ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಭಯ ಇಡಿಸಿ ಆ ಡಾಕ್ಟ್ರು ಬಂದು ಇವ್ರು ವರಲಕ್ಷ್ಮಿ ಅನ್ನೋರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ತಾರೀಕಿಗೆ ನಾವು ಜಾಯಿನ್ ಆಗೋಣ ಅಂತ ಹಾಸ್ಪಿಟಲ್ಗೆ ಬಂದಿದ್ದು, ಇವರು ನನಗೆ ಫೋರ್ಸ್ಫುಲಿಯಾಗಿ ನನ್ನನ್ನು ಜಾಯಿನ್ ಮಾಡಿಸ್ಕೊಂಡಿದ್ದಾರೆ. ಫೋರ್ಸ್ಫುಲಿಯಾಗಿ ಜಾಯಿನ್ ಮಾಡಿಸ್ಕೊಂಡು ನಾವು ಬಟ್ಟೆ ಎಲ್ಲ ನಾಳೆ ತೊಗೊಬರ್ತೀವಿ, ಇವತ್ತು ನಾವು ಜಾಯಿನ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಮಗುಗೇನಾದರೂ ಪ್ರಾಬ್ಲಮ್ ಆದರೆ ಪರವಾಗಿಲ್ವ ಅಂತೇಳಿ ನಮಗೆ ಭಯ ಬೀಳಿಸಿರೋದ್ರಿಂದ ನಾವು ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ನಾವು 18ನೇ ತಾರೀಕಿಗೆ ಮತ್ತೆ ನಮಗೆ ನೈಟು ಜೆಲ್ ಹಾಕಿದ್ರು, ಅದು ಪೇಯ್ನ್ ಬರಲಿಲ್ಲ. 19ನೇ ತಾರೀಕಿಗೆ ಮತ್ತೆ ನಮಗೆ 10 ಗಂಟೆ ಬೆಳಿಗ್ಗೆ 10 ಗಂಟೆಯಲ್ಲಿ ನಮಗೆ ಜೆಲ್ ಹಾಕಿದ್ರು, ಆಗಲೂ ಕೂಡ ನಮಗೆ ಪೇಯ್ನ್ ಬರಲಿಲ್ಲ. ಮತ್ತು ರಾತ್ರಿ 12 ಗಂಟೆ ರಾತ್ರಿಗೆ ನಮಗೆ ಜೆಲ್ ಹಾಕಿದ್ರು, ಆವಾಗ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಮತ್ತು 5 ಗಂಟೆಗೆ ನಮಗೆ ಡೆಲಿವರಿ 4:15 5 ಗಂಟೆ ಸಮಯಕ್ಕೆ ನಮಗೆ ಡೆಲಿವರಿ ಮಾಡಿದ್ರು. ಡೆಲಿವರಿ ಮಾಡೋ ಟೈಮಲ್ಲಿ ನನಗೆ ಪ್ರೆಸ್ ಮಾಡಿ ಒಬ್ಬರಲ್ಲ ಇಬ್ಬರಲ್ಲ 3 ಜನ ನನಗೆ ಪ್ರೆಸ್ ಮಾಡಿ ತುಂಬ ಹೊಡೆದು ಬಡ್ದು ಎಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತು ಡೆಲಿವರಿ ಟೈಮಲ್ಲಿ ನಮಗೆ ಪ್ರೆಸ್ ಮಾಡಿರೋದ್ರಿಂದ ನಾನು ಕಿರ್ಚ್ಕೊಳ್ಳೋದು, ನನ್ನ ಕಣ್ಣು ನಾಲಿಗೆಲ್ಲ ಆಚೆ ಬಂದಿದೆ. ಅದಕ್ಕೆ ಎಷ್ಟು 10-15 ಜನ ಇದ್ದಾರೆ ಒಳಗಡೆ, ಅವರೆಲ್ಲ ನನಗೆ ನಗ್ತಾರೆ, ಅಷ್ಟು ಜನನೂ ನಗ್ತಾರೆ, ಆ್ಯಕ್ಟ್ ಮಾಡ್ತೀಯ ಅಂತ ನಗ್ತಾರೆ. ನನಗೆ ಇಷ್ಟೆಲ್ಲ ತುಂಬ ನನಗೆ ಹಿಂಸೆ ಕೊಟ್ಟು ನನಗೆ ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ ಟೈಮಲ್ಲಿ ಪ್ರೆಸ್ ಮಾಡಿರೋದ್ರಿಂದ ನನ್ನ ಮಗು ಇವಾಗ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ICUನಲ್ಲಿ ಇಟ್ಕೊಂಡಿದ್ದಾರೆ. ಮಗುನ ಕೊಡಿ ಅಂತ ಹೇಳಿದ್ರೆ ಸೈನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಇದು ನಮಗೆ ನ್ಯಾಯ ಬೇಕು ಸರ್. ತುಂಬ ಹಿಂಸೆ ಆಗಿ ನಮಗೆ ಡೆಲಿವರಿ ಮಾಡಿರೋದ್ರಿಂದ ನಮಗೆ ನ್ಯಾಯ ಬೇಕು. ಡಾಕ್ಟರಿಗೆ ಶಿಕ್ಷೆ ಆಗಬೇಕು ಮೇಡಮ್. ನಾವು ತುಂಬ ಬಡವರು, ದಯವಿಟ್ಟು ನನಗೆ ಸಹಾಯ ಮಾಡಿಕೊಡಿ, ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ನಾವು ಇವ್ರ ಹತ್ರ ಬಂದಿದ್ದೀವಿ. ದಯವಿಟ್ಟು ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಿಕೊಡಿ ಪ್ಲೀಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮಗೆ 6 ದಿನ ಆಗಿತ್ತು, ಆದಮೇಲೆ ತೋರಿಸಿದ್ರು. ಅದಾದಮೇಲೆ ತುಂಬ ತಲೆ ದಪ್ಪ ಊದ್ಕೊಂಡಿತ್ತು. ಆಮೇಲೆ ಅದಾದಮೇಲೆ 4 ದಿನ ಆದಮೇಲೆ ನಾವು ನೋಡಿದಾಗ
ಮಗು ನಾರ್ಮಲ್ ಸೈಜಿಗೆ ಬಂದಿತ್ತು. ಮತ್ತು ನಮಗೆ ಅವಾಗ ಅನ್ನಿಸ್ತು ನನ್ನ ಮಗು ಇದೇನಾ ಇಲ್ಲ ಬೇರೆನಾ, ನನಗೇನಾದ್ರು ಚೇಂಜ್ ಮಾಡಿದಾರ ಅಂತ ನನಗೆ ಡೌಟ್ ಬಂತು. ಮತ್ತು ನಾವು ಅದನ್ನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಸರಿ ಅಂತ ಹೇಳಿ ವೆಂಟಿಲೇಟ್ರಿಂದ ಹಾಲು ಕೊಡೋಕೆ ಹೋದರೆ ಮಗುಗೆ ಹಾಲು ಚೆಲ್ಲೋದು, ತಗೊಂಡೋಗಿ ಚೆಲ್ತಾರೆ, ಮಗುಗೆ ಹಾಲೇ ಕೊಡಲ್ಲ. ಇಂಪ್ರೂವ್ಮೆಂಟ್ ಒಂದು ದಿನವೂ ನಮಗೆ ಈ ಮಗು ಇಂಪ್ರೂವ್ಮೆಂಟ್ ಇದೆ ಅಂತ ಒಂದು ದಿನವೂ ಹೇಳಿಲ್ಲ. 1 ತಿಂಗಳಾಯಿತು ನಾವು ಬಂದು ಡಿಸ್ಚಾರ್ಜ್ ಮಾಡಿ ಅಂತ ಕೇಳಿಕೊಂಡ್ರು, ನಮಗೆ ಡಿಸ್ಚಾರ್ಜ್ ಮಾಡ್ತಾಯಿಲ್ಲ. ಅದೇ ಸೈನ್ ಮಾಡಿಕೊಡಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಕೇಳ್ತಾರೆ ಸರ್. ನಮಗೆ ನ್ಯಾಯ ಕೊಡಿಸಿ ಸರ್, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಾನು ಒಂದೇ ಒಂದು ಕೇಳೋದು, ನ್ಯಾಯ ಮಾತ್ರ ಕೊಡಿಸಿ ಅಷ್ಟೇ, ಇನ್ನೇನು ಕೇಳೋಕ್ಕಾಗಲ್ಲ. ನಾನು ಅವ್ರು ಹೇಳಿದಾರ ನೀವೇ ಕೇಳಿಸ್ಕೊಂಡಿದ್ದೀರಾ, ನಾನು ನ್ಯಾಯ ಕೊಡಿಸಿ ಫ್ರೆಂಡ್ಸ್. ನನ್ನ ಕೈಯಲ್ಲಿ ನನಗೇನು ಹೇಳ್ಬೇಕಂತನೂ ಅರ್ಥ ಆಗ್ತಾಯಿಲ್ಲ. 5 lakhs ಬಿಲ್ ಮಾಡ್ಕೊಂಡಿದ್ದಾರೆ, ಅದೇನು ಕ್ಲೈಮ್ ಆಗಿದೆ ಗೊತ್ತಿಲ್ಲ. 190 ಬಂದಿದೆ. ಇವಾಗ 5 lakhs ಬಿಲ್ ಆಗಿದೆ. ಬಟ್ ಅವ್ರೇನಂತಾರೆ ನಮಗೆ ಡಿಸ್ಚಾರ್ಜ್ ಮಾಡಿಕೊಡ್ತೇವೆ ಬೇರೆ ಕಡೆಗೆ, ಮನೆಗೆ ಕೊಡ್ತಾಯಿಲ್ಲ ಅವ್ರ ಮಗುನ, ನಮಗೆ ಬೇರೆ ಕಡೆ ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ, ಆ ಕಡೆ ಹೋಗಿ ಏನೋ ಕೊಡ್ತಾ ಇಲ್ಲ. ಬೇರೆ ಕಡೆ ಸೈನ್ ಮಾಡಿಕೊಡಿ, ಇದು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಡ್ತೀವಿ, ಬೇರೆ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ವೆಂಟಿಲೇಟ್ರಿಂದ ಅಲ್ಲಿ ಬೇರೆ ಕಡೆ ಇದು ಮಾಡ್ಕೊಳ್ಳಿ ಅಂತವ್ರೆ. ಇಲ್ಲಾಂದರೆ ಟ್ರೀಟ್ಮೆಂಟ್ ಮಾಡಿದ್ರೆ ಮತ್ತೆ ನಾವು ಬಿಲ್ ಪೇ ಮಾಡಬೇಕು, ಮತ್ತೆ ಜಾಯಿನ್ ಮಾಡಿದ್ರೆ. ಅದೇ ಅವ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಇಬ್ಬರೇ ಬಂದು ಕಂಪ್ಲೇಂಟ್ ಕೊಡಿ ಅಂತ. ಓಕೆ ಓಕೆ ಆಯಿತು. ತಾಯಿಗೆ ಮಗುನ ಅವ್ರು ಕೊಡಿಸೋಂಥ ನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲಿಂದ ಹೊರಗಡೆ ಹೋಗ್ತೀವಿ. ಸೊ ಹಾಗಾಗಿ